ಎಲ್ಲ ಹುಡುಗಿ ಒಂದು ಮಣ ಮೇಕಪ್ ಹಾಕೊಂಡು ದೆವ್ವ ಇದ್ದಂಗೋಳೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ವೇಟಿಂಗ್ ಬರ್ಗೆಟ್ ಟು ಈಟ್ ದಟ್ ಬರ್ಗೆಟ್. ನನಗೂ ಅಷ್ಟೇ ಕೇಳಿ ಬರ್ಗೆಟ್ ಬಿಟ್ಟಿದ್ದೀನಿ. ಅಶು, ದಿಸ್ ಇಸ್ ಫಾರ್ ಯು. ಡಬ್ಬಾ ಫಾರ್ ಡಬ್ಬಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೇ ರಜಾ ಇತ್ತು, ಅದಕ್ಕೆ ಎಲ್ಲರೂ ಮೂವಿಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ಆಲ್ರೆಡಿ 12:44 ಆಗೋಗಿದೆ. 12:45 ಶೋಗೆ ಮೂವಿ ಬುಕ್ ಮಾಡಿರೋದು. ಲೇಟಾಗಿ ಹೋಗಿದೆ. ಇನ್ನೂ 5 ಮಿನಿಟ್ಸ್ ಇದೆ ರೀಚ್ ಆಗೋದು. ನೋಡುವ ಇನ್ ಟೈಮಿಗೆ ರೀಚ್ ಆಗ್ತೀವ ಗೊತ್ತಿಲ್ಲ. ನಮ್ಮ ಜೊತೆ ಮೂವಿಗೆ ಯಾರು ಬಂದಿದ್ರು ನೋಡಿ. ನಾವು ಹೋಗ್ತಿರೋದು ಬಗೀರಾ ಮೂವಿಗೆ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಾವು ಹೋಗಿ ನೋಡಿ ರಿವ್ಯೂ ಹೇಳ್ತೀವಿ. 12:50 ಆಗೋಗಿದೆ. ಪಾರ್ಕಿಂಗ್ ಸಿಕ್ಕಿಲ್ಲ. ನಾವು ಮುಂಚೆ ಹೋಗ್ತಾ ಇದ್ದೀವಿ. ನಾವು ಯಜಮಾನ್ರು ಆಮೇಲೆ ಜಾಯ್ನ್ ಆಗ್ತಾರೆ. ಟಿಕೆಟ್ ಪ್ರೈಸ್ಗಿಂತ ಜಾಸ್ತಿ ಸ್ನ್ಯಾಕ್ಸ್. ಎಂತ ಸ್ಕ್ಯಾಮ್ ಅಂದ್ರೆ ಕಾಂಬೋ ಇರುತ್ತೆ. ಕಾಂಬೋ ಬಗ್ಗೆ ಹೇಳೋದೇ ಇಲ್ಲ. ನಾವು ಜಾಸ್ತಿ ಪ್ರೈಸ್ ಕೊಟ್ಟು ತಗೊಳ್ಳಿ ಅಂತ ಇಷ್ಟಕ್ಕೆ 900 ರೂಪಾಯಿ. ಇದ್ರ ಜೊತೆ ಇನ್ನೊಂದು ಫ್ರೆಶ್ ಬರುತ್ತೆ, ಅಷ್ಟಕ್ಕೆ 900 ರೂಪಾಯಿ. ಆ್ಯಂಡ್ ಮೂವಿ ಫಸ್ಟ್ ಹಾಫ್ ವಾಸ್ ಗುಡ್. ನನ್ನ ಪ್ರಕಾರ ಚೆನ್ನಾಗಿ ಅನಿಸ್ತು. ನಿಮ್ಗೆ ಅನಿಸ್ತು? ಸೆಕೆಂಡ್ ಹಾಫ್ ಹೇಗಿರುತ್ತೆ ನೋಡುವ. ಚೆನ್ನಾಗಿ ಅನಿಸುತ್ತೆ. ಶ್ರೀಮೂಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಅಮ್ಮಕ್ಕ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಲು. ಅವಳಿಗೋಸ್ಕರ ಒಂದು ಬಿಟ್ಟು ಕೊಡೋಣ. ಅವ್ರ ಬದಲು ನಾವಿಬ್ರು ರೆಕಾರ್ಡ್ ಮಾಡ್ತಾ ಇದೀವಿ. ಅವ ಹೆಂಗಿತ್ತು ಮೂವಿ? ನನಗೆ ಇಷ್ಟ ಆಯ್ತು. ಅಮ್ಮಕ್ಕ ನಿನ್ನ ಬ್ಲಾಗಿಗೆ ಕಾಂಟೆಂಟ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಮರ್ತೋಗ್ತಾರೆ ಕಾಂಟೆಂಟ್ ಅಲ್ಲ. ಹಾವಿಂಗ್ ಯೂಟ್ಯೂಬ್ ಸಿಸ್ಟಮ್ ಅಲ್ಲ. ಸ್ಟಾರ್ಟ್ ಮಾಡ್ತಾಳೆ, ನಮ್ಮ ಬಾವನ್ ಕೊಟ್ಬಿಡ್ತಾಳೆ. ಏನಾದ್ರು ಹೇಳು, ಏನಾದ್ರು ಹೇಳು. ಎಲ್ಲ ಹುಡುಗಿ ಒಂದು ಮಣ ಮೇಕಪ್ ಹಾಕೊಂಡು ದೆವ್ವ ಇದ್ದಂಗೋಳೆ. ಏನಾದ್ರು ಹಾಕಿದ್ದೀನ? ಬೆಳಗ್ಗೆ ಹೆಂಗಿದ್ದೆ ಹಂಗೆ ಇದ್ದೀನಿ. ಮುಖಕ್ಕೆ ನೀರು. ನಾನು ಏನು ಅಂದರೆ ಬಂದು ಮೂವಿಯಿಂದ ಬಂದ್ವಾ ಅಂದರೆ ಮುಖ ತೊಳ್ಕೊಂಡು ಒಂದು ಸ್ವಲ್ಪ ಕ್ರೀಮ್ ಹಾಕೊಂಡು. ಕ್ರೀಮ್ ಸ್ಮೆಲ್ ಇಲ್ಲಿವರೆಗೂ ಬರ್ತಾ ಇತ್ತು. ಅದು ಪರ್ಫ್ಯೂಮ್ ಸ್ಮೆಲ್. ಓಕೆ. ಸೊ ಮೂವಿಗೆ ಹೋಗಿದ್ವಾ? ಹೆಂಗೆ ಅನಿಸ್ತು ಮೂವಿ? ಮೂವಿ ಚೆನ್ನಾಗಿತ್ತು. ಒನ್ ಟೈಮ್ ನೋಡ್ಬೋದು. ಹೌದು, ಮುರಳಿ ಅವ್ರಿಗೆ ಒಳ್ಳೆ ಕಮ್ ಬ್ಯಾಕ್. ಮೂವಿ ತುಂಬ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ಈಗ ವಿ ಆರ್ ಗೋಯಿಂಗ್ ಫಾರ್ ಮಲ್ಲೇಶ್ವರಂ. ಆಶಿಕಾಸ್ ಮೋಸ್ಟ್ ರೆಕಮೆಂಡೆಡ್ ಪ್ಲೇಸ್ ಟು ಈಟ್ ಬರ್ಗರ್. ನನಗೆ ತಿನ್ಬೇಕು ಅನಿಸ್ತಿದ್ದೆ. ಅವಳು ಲಾಸ್ಟ್ ವ್ಲಾಗ್ ನೋಡಿಬಿಟ್ಟು ಅವಳು ಫುಲ್ ಯಮ್ ಯಮ್ ಅಂತ ನೋಡಿ ನನಗೆ ಇವಾಗ ಅದನ್ನು ತಿನ್ಬೇಕು ಅನಿಸ್ತಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವಳು ಯಮ್ ಯಮ್ ಅಂದಿ ನೋಡಿ ಇವಳು ಹೋಗಿ ಎಮ್ಮೆ ತಿಂತಾಳೆ ಅನಿಸ್ತಿದೆ. ಇರಲಿ ಇರಲಿ, ಇವೆಲ್ಲ ಇದ್ರೇ ಬಿಡು. ಆಯಿತು, ಎಮ್ಮೆ ಆಗಿರುತ್ತೆ. ಸೊ ಹೋಗ್ತೀನಿ ನಾನು. ಇದೆಯಾ ಬೇಕಾ? ಫುಲ್ ಚಾಕ್ಲೇಟ್ ಇವಾ? ನೋಡು, ಫ್ರೂಟ್ ಜ್ಯೂಸ್ ಬೇಕಾ ಅಂದಿದ ತಕ್ಷಣ ಇಮ್ಮಿಡಿಯೇಟ್ ಬೇಡ ಅಂತ. ಏನಾದ್ರು ಸೀರಿಯಸ್ನೆಸ್ ಇದೆಯಾ? ಪಂಪ್ಕಿನ್ ಸ್ಪೈಸ್ ಲಾಚೆ ಬೇಕಾ? ಚೆನ್ನಾಗಿದೆಯಾ? ಐ ಹ್ಯಾವ್ ನೆವರ್ ಟ್ರೈ ಮಾಡೋಣ. ನೀವು ಟ್ರೈ ಮಾಡಬೇಕು ಅಂದರೆ ಪಂಪ್ಕಿನ್ ಸ್ಪೈಸ್ ಲಾಟೆ. ಯಾವಾಗ ಒಂದೊಂದು ಟ್ರೈ ಮಾಡೋಣ ಅಂತ ಅದು ಯಾವುದೂ ಚೆನ್ನಾಗಿರಲ್ಲ. ಸೊ ಆಲ್ರೆಡಿ ಟೇಸ್ಟ್ ಮಾಡಿರೋದನ್ನ ತಗೋಬೇಕು, ಅದು ಚೆನ್ನಾಗಿರುತ್ತೆ. ನಾನಿಬ್ರಿಗೆ ಆರ್ಡ್ರ್ ಮಾಡೋಕ್ಕೆ ಗೊತ್ತಿಲ್ಲ ಅಷ್ಟೇ. ಅಷ್ಟು ಇಡಬೇಕಾ? ನೋಡ್ರಿ ನಮ್ಮ ಯಜಮಾನ್ ಅಷ್ಟು ಇರಬೇಕಾ? ಹಾಂ ಅಷ್ಟು. ಅಷ್ಟು ಚೆನ್ನಾಗಿ ಗೊತ್ತಿರುತ್ತೆ. ಆಲ್ರೆಡಿ ಬಂದು ಹೇಳೆ. ಸೊ ರೆಕಮೆಂಡ್ ಮಾಡ್ತೀವಿ. ಒಂದು ಸ್ವಲ್ಪ ಹೇಳು. ವೆನಿಲಾ ಮಿಲ್ಕ್ ಶೇಕ್ ಆರ್ಡ್ರ್ ಮಾಡಿ ಹೇಳೆ. ಮತ್ತು ಬರ್ಗರ್ 2 ಆರ್ಡ್ರ್ ಮಾಡಿ ಹೇಳೆ. ಫ್ರೈಡ್ ಚಿಕನ್ ಬರ್ಗರ್ ಆರ್ಡರ್ ಮಾಡಿ ಹೇಳೆ. ಕರೆಕ್ಟ್. ಆಮೇಲೆ ನೆಕ್ಸ್ಟು ನೀನು
ಅವಳು ಬಂದಮೇಲೆ ಫ್ರೆಂಚ್ ಫ್ರೈಸ್ ಅಂತ ಆರ್ಡ್ರ್ ಮಾಡೇ ಮಾಡ್ತಾಳೆ. ಅದು ಮಸ್ಟ್ ರೆಕಮೆಂಡೆಡ್. ಅಷ್ಟೇ. ನೀನು ಒಳ್ಳೆ ಏನೇನೋ ಹೇಳ್ತೀಯ. ಪಂಪ್ಕಿನ್ ಟ್ರೈ ಮಾಡ್ಬೋದಿತ್ತು. ಪಂಪ್ಕಿನ್ ಸೀಡ್ ಲ್ಯಾಟೆ, ಸ್ಪೈಸ್ ಲ್ಯಾಟೆ ನೋಡಿ, ಅಲ್ಲೇ ತಪ್ಪು. ನಾನೇ ಹೋಗಿ ಅಲ್ಲಿ ಪ್ರಿಪೇರ್ ಮಾಡ್ತಿದ್ದೀನಿ. ಡೋಂಟ್ ಕಮ್ ವಿತ್ ದೆಮ್. ಅವರಿಬ್ರು ಕೂತ್ಕೊಂಡು ಜಗಳ ಆಡ್ತಾರೆ, ನಾನಿಲ್ಲಿ ಅನ್ಕೊಂಡ್ಕೊಂಡು ಸರಿಯಾ. ಸುಮ್ಮನೆ ಈ ನನ್ನ ಪಾರ್ಟ್ನರ್ ಮಾಡ್ಕೋಬೋದು ಇವರು. ನಿನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಳ್ಳೋ ಗೈಸ್ ಕಮೆಂಟ್. ನೀನೇ ಒಂದು ಬಿಸ್ನೆಸ್ ಕೊಟ್ಟಿದ್ಯಾ ಅನ್ಸ್ತಿದೆ. ಸ್ವಲ್ಪ ತಿಂಗಳಿಗೆ ಎಷ್ಟು ಸತಿ ಐ ನೆವರ್ ವಿಸಿಟ್ ಕೆಫೇಸ್ ವಾಪಸ್ ಇಟ್ಸ್ ಲೈಕ್ ಹೊಸದು ಏನೋ ಟ್ರೈ ಅಂದರೆ ನಾನು ಫಸ್ಟ್ ಆಫ್ ಆಲ್ ಈಚೆ ಹೋಗಲ್ಲ, ಅದು ಬೇರೆ ವಿಷಯ. ಬಟ್ ನನಗೆ ಬರ್ಗರ್ ಇಷ್ಟ ಆಗಿರೋದಂದರೆ ಇದೆ. ಇಟ್ಸ್ ಜ್ಯೂಸ್. ಇದನ್ನು 50 ಸತಿ ಹೇಳಿದೆ ನಾನು, ಜ್ಯೂಸಿ ಕ್ರಂಚಿ ಅಂದ್ಕೊಂಡು. ಬಟ್ ದೇವ್ರೆ ಪ್ಲೀಸ್ ಇವತ್ತು ಹಾಗೆ ಸೇಯಿಂಗ್ ಅಬೌಟ್ ಬರ್ಗರ್. ಐ ಆಮ್ ವೇಟಿಂಗ್ ಬರ್ಗೆಟ್ ಟು ಈಟ್ ದಟ್ ಬರ್ಗರ್. ನನಗೂ ಅಷ್ಟೇ ಕೇಳಿ ಬರ್ಗೆಟ್ ಬಿಟ್ಟಿದ್ದೀನಿ ಬಗೀರ ಫಿಲಮ್ ನೋಡಿ. ದೇವ್ರೆ ನಾ ಇಷ್ಟು ಬಿಲ್ಡಪ್ ಹಾಕಿರೋದಕ್ಕೂ ಚೆನ್ನಾಗಿವೆ ಅಂತ ಅನ್ಕೊಂತೀನಿ. ಹಾಗೆ ಬೈ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನಿಜ ನನ್ನ ಬರ್ಡೇ ಗಿಡ ಅನ್ಕೋಲ್ಲ. ಆಶಿಕಂದು ಬರ್ತಡೇ ದಿನ 20% ಆಫ್ ಅಂದ್ಬಿಟ್ಟು ಬರೀ ಇಂಥ ವಿಡಿಯೋನೇ ಮಾಡ್ತಾರೆ. ಅಲ್ಲ, ವರ್ಷಗೆ ಯೂಟ್ಯೂಬಲ್ಲಿ 100K ಸಬ್ಸ್ಕ್ರೈಬರ್ಸ್ ಆಗಕ್ಕೆ ಮುಂಚೆನೇ ನಾನು ಸೆಲೆಬ್ರೇಟ್ ಮಾಡ್ತೀನಿ. ಹ್ಯಾಪಿ 100K ಟು ಯು ಅಂತ. ಬೇಗ 100K ಸಬ್ಸ್ಕ್ರೈಬರ್ಸ್ ಮಾಡಿ. ಓಕೆ, ನೌ ಐ ವಾಂಟ್ ಯೋರ್ ರಿಯಾಕ್ಷನ್ ನೀವಿಬ್ರದ್ದು. ಸೊ ಐ ವಿಲ್ ರೆಕಾರ್ಡ್. ಸುಮ್ಮನೆ ಫೇಕ್ ರಿಯಾಕ್ಷನ್ ಕೊಡ್ಬೇಡಿ ಜೀಜು. ನಮ್ಮ ಜೀಜು ಸುಮ್ಮನೆ ನಾವೇನೇ ಕೊಡಿದ್ರು ವಾವ್ ಸುಮ್ಮನೆ ಅತಿ ರಾಮ ಅಂತ ಬೇಜಾರಾಗಬಾರ್ದು, ಕೊಡ್ಸಿರೋರ್ಗೂ ಬೇಜಾರಾಗಬಾರ್ದು. ನಿಜ ಹೇಳಿ. ನಾನು ಅದ್ರಲ್ಲಿ ದೊಡ್ಡದೇ ಎತ್ಕೊಟ್ಟಿದ್ದೀನಿ. ಓಕೆ, ಬಾಯಿ ಸೈಜ್ ನೋಡಿ ಎತ್ಕೊತೀನಿ. ಬಿಸಿ ಇದೆ. ಮೇಯೋನೀಸ್ ಫ್ರೆಂಚ್ ಫ್ರೈಸು ಚೆನ್ನಾಗಿದೆ. ಟ್ರೈ ಮಾಡೋಕೆ ಇಲ್ಲಿಗೆ ಬರಬೇಕಿತ್ತ. ನಾನು ಮಯೋನ ಎದ್ದುಕೊಂಡು ಸಿ ಮೈ ಸ್ಟೈಲ್. ಫ್ರೈಸು ಚೆನ್ನಾಗಿರುತ್ತೆ. ಬಿಸಿ ಇರುತ್ತೆ. ತುಂಬ ಚೆನ್ನಾಗಿ ತಿಂತೀರಾ ಮೇಡಮ್. ಕಾಯ್ತಾ ಇದ್ದೆ ಯಾವ ಕಡೆಯಿಂದ ಕಿತ್ಕೊಳ್ಳೋದು. ಹೆಂಗಿದೆ ಅಲ್ಲ? ಆಕ್ಚುಲಿ ಸಕ್ಕತ್ತಾಗಿದೆ. ಬೆಣ್ಣೆನೂ ಏನೋ ಹಾಕಿದ್ದಾರೆ. ಲುಕ್ ಅಟ್ ದ ಜ್ಯೂಸಿನೆಸ್ ಡ್ರಿಪ್ಪಿಂಗ್. ನಾನು ವಿಡಿಯೋಸ್ ಅದೇ ನೋಡ್ತಿದ್ದೆ. ಇಟ್ ಇಸ್ ಕ್ರಂಚಿ. ಇಫ್ ಯು ಕ್ಯಾನ್ ಸಿ. KFCಲೇ ಯಾವುದೋ ಒಂದು ಚಿಕನ್ ಪ್ಯಾಟ್ ಏನೋ ಒಂಥರ ಅದರಲ್ಲಿ ಅದು ಏನೋ ಒಳಗಡೆ ಇರೋ ಥರ ಸಕ್ಕತ್ತಾಗ್ತಿಲ್ಲ. ಪ್ಲೀಸ್ KFCದಲ್ಲ ಅಲ್ಲ, ಇದು ಇನ್ನೂ ಬೆಟರ್. ತಗೊಳ್ಳಿ ಜೀಜು. ಇದು ಒಳಗಡೆ ಕ್ರಿಸ್ಪಿ ಫೀಲು ಆ ಥರ. ನೀವು ತಗೊಳ್ಳಿ. ಹಂಗೆ ನೀನು ಅಂದ್ರಲ್ಲಿ ಕೊಡ್ತಿಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಇದು ಎಕ್ಸ್ಪ್ರೆಷನ್ ನಾನು ಕಂಡಿರ್ಬೇಕು. ಅವ್ರು ತಿನ್ನೋದು ಇವ್ರು ಓಡಿಸೋದು, ಇವ್ರು ತಿನ್ನೋದು ಅವ್ರು ಓಡಿಸಿದ. ನನಗೆ ಓಡಿಸಿದ್ದು ಸೂಪರ್. ಅಷ್ಟು ನಿಜ ಹೇಳ್ತಾ ಇದ್ದೀನಿ. KFC ನನಗೆ ಇಷ್ಟು ದಿನ ಮೆಗ್ಡಿಗಿಂತ KFC ಚಿಕನ್ ಬರ್ಗರ್ ಇಷ್ಟ ಆಗ್ತಿತ್ತು. ಫಸ್ಟ್ಕೊಳ್ಳಿ ಸರ್, ಬಟ್ ಚೆನ್ನಾಗಿದೆ. ಥ್ಯಾಂಕ್ ಗಾಡ್. ನಾನು ಇವತ್ತು ಹಂಗಿರುತ್ತೋ ಇಲ್ವೋ ಅಂತೆಲ್ಲ ಫುಲ್ಲು ಟೋಲ್ಡ್ ಯು ಗೈಸ್. ಮೈ ರೆಕಮೆಂಡೇಶನ್ಸ್ ಆರ್ ದ ಬೆಸ್ಟ್. ನಲ್ಲಿ ಮುಳೆ ಹೇಳ್ದಂಗೆ ಹಿಡಿತಾ ಇದೆಯಾ. ಕುಟ್ಟು ಅಷ್ಟೇ ಬಂದಿದ್ದು. ನೀರು ಹಾಕೊಂಡು ಕುಡಿದ್ಬಿಡ್ತೀನಿ. ಇದು ಬರ್ಗರ್ KFCದು ಟ್ಯಾಗ್ ಲೈನ್ ಥರ, ಫಿಂಗರ್ ಲಿಕ್ಕಿಂಗ್ ಗುಡ್ ಅಂತ. ಸೊ ವಿ ಆರ್ ಪ್ಲಾನಿಂಗ್ ಯಾರ್ದು ಆರ್ಡ್ ಬರುತ್ತೆ ಗೈಸ್. ಇದು ಲೇಮೆಸ್ಟ್, ಡೋಂಟ್ ಟ್ರೈ ಇಟ್. ಬಟ್ ಯಾ ವಿ ಆರ್ ಲೇಮ್ ಲೈಕ್ ದ್ಯಾಟ್. ಬಿಲ್ ಪೇ ಮಾಡ್ತಾರೆ. ರೆಡಿ 3 2 1. ನಾನೇ ಪೇ ಮಾಡಿ.
ಶಿ ಇಸ್ ಎಕ್ಸೈಟೆಡ್. ಬಿಲ್ ಪೇ ಮಾಡೋಕ್ಕೂ ಇಷ್ಟು ಜೋಶಲ್ಲಿರೋ ಹುಡುಗಿಗಳೇ ಫಸ್ಟ್. ನನ್ನ ಹ್ಯಾಪಿ ಫೇಸ್ ನಾನು ಇನ್ನೂ ಹ್ಯಾಪಿ. ನಾನು ಇನ್ನೂ ಹ್ಯಾಪಿ. ನಮ್ಮ ಭಾವ ಎಲ್ಲೋದ್ರೂ ಅವರೇ ಫಸ್ಟ್ ಹಿಡ್ಕೊಂಡ್ಬಿಡ್ತಾರೆ, ಅದಕ್ಕೆ ಫಾರ್ ದ ಫಸ್ಟ್ ಟೈಮ್. ಸೊ ಭಾವ ಬೇಕಾಗೋಯ್ತು. ಬೇಜಾರಾಗ್ತಿದೆ. ನಾನೇ ಕೊಡಬೇಕಿತ್ತು, ನಾನೇ ಗೆಲ್ಬೇಕಿತ್ತು. ನಾವು ಮಾತಾಡ್ಕೊಂಡಿದ್ದು ತಪ್ಪಾಯ್ತು. ಏನು ಮಾತಾಡ್ಕೊಂಡಿದ್ರಿ? ತುಂಬ ನಾನು ಹಿಂಗಾಗ್ತೀನಿ, ಪ್ಲೀಸ್ ನೀವಿಬ್ರು ಹಿಂಗಾಕಿ ಅಂತ. ಗೈಸ್, ಸೊ ಶಿ ಡಿಮ್ಯಾಂಡೆಡ್ ನಾನು ಬರಬೇಕು ಅಂದರೆ ನಾನು ಪೇ ಮಾಡ್ತೀನಿ, ಇಲ್ಲಾಂದರೆ ಬರಲ್ಲ ಅಂತ. ಸೊ ವಿ ಸೆಡ್ ಓಕೆ, ಲೆಟ್ಸ್ ಗೋ, ಬನ್ನಿ ಹೋಗುವ. ಸೊ ವಿ ಆರ್ ಡನ್ ವಿತ್ ಈಟಿಂಗ್. ಬರ್ಗರ್ ಎಲ್ಲ ತಿಂದು ವಿ ಆರ್ ಗೋಯಿಂಗ್ ಫಾರ್ ಶಾಪಿಂಗ್ ನಾವು. ಈಗ ನೀನು ಒಂದು ಸೈಜ್ ಎಕ್ಸ್ಟ್ರಾ ತಗೋಬೇಕು ಅನ್ಸುತ್ತೆ. ಸೊ ನಾವು ಇದ್ದಿರ್ತೀವಲ್ಲ ಚಿನಿ, ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ಜಾಸ್ತಿ ಆಗಿರುತ್ತೆ. ಸೊ ನಾನು ತಗೋಬೇಕು, ನೀನು ಹೆಂಗೋ ಗೊತ್ತಿಲ್ಲ. ಶಾಪಿಂಗ್ ಮಾಡೋಕ್ಕೆ ಬಂದಿದ್ದು ನಾನು. ಶಾಪಿಂಗ್ ಮಾಡ್ತಾ ಇರೋದು ಕಾರ್ತಿಕ್ ಜಿ. ಸೈಡ್ ರೇಟ್ ನೋಡಿದ್ರೆ South side ಹೋಗ್ಬಿಡೋಣ ಅನಿಸ್ತೈತೆ. This side is too costly. ಶಾಪಿಂಗ್ ಬಂದಿದ್ದು ನಾನು. ಶಾಪ್ ಮಾಡಿರೋದು ಭಾವನ ನಾದ್ನಿ. ನಾನು ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಕರ್ಕೊಂಬಂದಿದ್ದು ಏನಕ್ಕೆ ಅಂದ್ಕೊಂಡೆ ನೀನು? ಏನಕ್ಕೆ? ಬ್ಯಾಗ್ ಇಟ್ಕೊಳ್ಳೋಕೆ. ಲಾಗ್ ಮಾಡೋ ಬರ್ದಲ್ಲಿ ಒತ್ತಬೇಕು, ಇಲ್ಲಿ ಕೆಳಗೆ ಹೋಗ್ಬೇಕು ಅಂದರೆ. ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್. ನಾನು ಸೊ ದಟ್ಸ್ ಫಾರ್ ದ ಡೇ. ಇವತ್ತಿನ ದಿವಸ ಹೀಗೆ ಈಚೆ ಹೋಗಿ ತಿಂದ್ಕೊಂಡು ಬಂದು ಶಾಪಿಂಗ್ ಮಾಡಿಕೊಂಡು ಮೂವಿ ನೋಡಿ ಮುಗೀತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಬಾಯ್ 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 ಅಶು. ಅಷ್ಟೇ.